ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ನಯನ. HEPA ವಾಣಿಜ್ಯ ವಿಭಾಗದಿಂದ ವಿಷಯ ಕನ್ನಡ ದುರ್ಯೋಧನ ವಿಲಾಪವನ್ನು ವಾಚಿಸುತ್ತಿದ್ದೇನೆ. ದುರ್ಯೋಧನ ವಿಲಾಪ. ದುರ್ಯೋಧನ ಎಂದರೆ ಮಹಾಭಾರತದ ಕೌರವರ ಹಿರಿಯ ಪುತ್ರನಾದಂಥವನು. ವಿಲಾಪ ಎಂದರೆ ದುಃಖ ಎಂದರ್ಥ. ಈ ಪದ್ಯವನ್ನು ರನ್ನ ರಚಿಸಿರುವ ಸಾಸ ಭೀಮ ವಿಜಯ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಕುಡಿದಿದ್ದ ಕೈದು ನೆತ್ತರ ಕಡಲೋಳ್ ಅಡಿಗಡಿಗೆ ತಳಮನ್ ಬಿಚ್ಚುತ್ತಿದೆ. ಕಾಲಿಡಲ್ ಎಡವಡೆಯದೆ ಕುರುಪತಿ ದಡಿಗ ವೆಣಂಗಲನೆ ಮೆಟ್ಟಿ ಮೆಲ್ಲನೆ ನಡೆದಂ. ಇಲ್ಲಿ ನೆತ್ತರಂದು ರಕ್ತ. ಕಡಲು, ಸಮುದ್ರ, ಸಾಗರ, ಇಂದ್ರಪ. ಇನ್ನು ಅಡಿ. ಅಡಿ ಎಂದರೆ ಹೆಜ್ಜೆ ಎಂದರೆ. ಕೈದು ಎಂದರೆ ಆಯುಧಗಳು. ರಕ್ತದ ಸಮುದ್ರದಲ್ಲಿ ಮುರಿದು ಬಿದ್ದಿರುವ ಆಯುಧಗಳು ಹೆಜ್ಜೆ ಹೆಜ್ಜೆಗೂ ದುರ್ಯೋಧನ ಅಂಗಾಲನ್ನು ಚುಚ್ಚುತ್ತಿದ್ದವು. ತನ್ನ ಕಾಲಿಡಲು ಎಲ್ಲಷ್ಟು ಸ್ಥಾನದಿಂದ ಭಾರೀ ಗಾತ್ರ ರಾಶಿ ಹೆಣಗಳನ್ನು ದಾಟಿಕೊಂಡು ನಿಧಾನವಾಗಿ ಮುಂದೆ ಸಾಗುತ್ತಿದ್ದ. ಶಿವಶೈಲಾಂಗಂ ಏರಿ ಏರಿ ರುದಿರ ಶ್ರೋತಾಂಗಳಂ ದಾಂಟಿ ದಾಂಟಿ ಇವದೋರ್ ನೀಲಲತಾ ಪ್ರಧಾನ ಇಪ್ಪಿನ ದ್ವಾತಾಂಗಳೋರ್ ಸಿಲ್ಕಿ ಸಿಲ್ಕಿ ಬರಂಗೇದು ಪುರದೆ ಹೇದಿ ಸಂಜಯ ಶಿರಸ್ಕಂದಾವಲಂಬಂ ಕುರುಪ್ರಭು ಕಂಡಂ ಶರಜಾಲ ಜರ್ಜರಿತ ಕಾರ್ತ ಪ್ರಾಣನಂ ದ್ರೋಣನಂ. ಪದದ ಅರ್ಥ. ಇವ ಎಂದರೆ ಆನೆ. ಶೈಲ ಎಂದರೆ ಬೆಟ್ಟ. ವಿಪಿನ ಎಂದರೆ ಕಾಡು. ಏರಿ ಎಂದರೆ ದಿಬ್ಬ. ದಿಬ್ಬದ ಅನ್ನೋದು ಅಥವಾ ಪದು. ಬೆಟ್ಟದಂತಹ ಆನೆಗಳನ್ನು ಹತ್ತುತ್ತಾ ಹತ್ತುತ್ತಾ ರಕ್ತದ ನದಿಯನ್ನು ದಾಟುತ್ತಾ ದಾಟುತ್ತಾ ಆನೆಗಳ ಸಂದಣಿ ಎಂಬ ಕಪ್ಪು ಬಳ್ಳಿಯ ಗುಂಪಿನ ಕಾಡಿನ ಸಮೂಹದಲ್ಲಿ ಸಿಲುಕಿದ್ದನು. ಇದು ಯಾವುದನ್ನೂ ಲೆಕ್ಕಿಸದೆ ಸಂಜೆಯ ಭುಜವನ್ನು ಅವಲಂಬಿಸಿ ವೇಗವಾಗಿ ನಡೆದು ಬರುವಾಗ ಬಲೆಯಂತೆ ಬಾಣಗಳು ಜರ್ಜರಿತಗೊಂಡಿರುವ ದ್ರೋಣನ ಶಕ್ತಿ ಇಲ್ಲದ ದ್ರೋಣನನ್ನು ದುರ್ಯೋಧನ ನೋಡುತ್ತಾನೆ. ವಚನ. ಹಂತು ನಿಸರ್ಗ ದುಷ್ಟದ್ಯುಮ್ನ ಕಚನಿಗ್ರಹ ಕಾರವಿಲೋಲಿತ ಮೌರ್ಯಾಗಿ ಭಾರ ಧ್ವನನಿವಂ ರಾಜರಾದ ನೋಡಿ ಎಂದು ಈ ರೀತಿ ನಿಸರ್ಗ ದುಷ್ಟನಾದ ದ್ರೋಣನನ್ನು ತಲೆಯ ಕೂದಲನ್ನು ಹಿಡಿದುಕೊಂಡು ತಿರುಚಿದಂತಹ ಸ್ಥಿತಿಯಲ್ಲಿರುವ ದ್ರೋಣಾಚಾರ್ಯರು ಇರುವಂತಹ ಸ್ಥಳಕ್ಕೆ ರಾಜನಲ್ಲಿ ರಾಜನಾದಂತಹ ದುರ್ಯೋಧನ ಹೋಗಿ ಹೀಗೆ ಮಾತನಾಡುತ್ತಾನೆ. ಹರಿಯಂ ಬಿಲ್ಲ ಭಿನ್ನಣಕ್ಕೆ ಗಾಂಧಿ ಬಿಲ್ಲೆದ್ದು ಹರಿಯಮೇ ಬಿಲ್ಲ ಭಿನ್ನಣಕ್ಕೆ ಗಾಂಧಿ ಬಿಲ್ಲೆದ್ದು ಪಿನಾಕ ಪಾಣಿಯುಂ ನೆರೆಯನ್ ಇದ್ದೀರ್ಚಿ ನಿಮ್ಮೊಡನೆ ಕಾದೆ ಗೆಲ್ಲಲಿಕ್ಕೆ ಅದು ನಿಮ್ಮುಪೇಕ್ಷೆಯಂ ಎಂದರಿಯನ್ ಇದೆನ್ನ ಕರ್ಮವಶಂ ಎಂದರಿಯಂ ನಿಮಗಿಂತು ಸಾವು ಈ ತರದಿನ ಕಾರಣಂ ನೆರೆಯೇ ಸಂಭವಿಸಿದುದೋ ಕುಂಭ ಸಂಭಾವ. ತಿಳಿದಿಲ್ಲವೇ ನಿಮ್ಮ ಬಿಲ್ಲಿನ ಸಾಮರ್ಥ್ಯವನ್ನು? ಅರ್ಜುನನಲ್ಲ, ಸಾಕ್ಷಾತ್ ಶಿವನು ಕೂಡ ನಿಮ್ಮ ಜೊತೆ ಯುದ್ಧ ಮಾಡಲು ಅಸಮರ್ಥನು. ಅದು ನಿಮ್ಮ ಉದಾಸೀನ ಎಂದು ನನಗೆ ತಿಳಿದಿಲ್ಲ. ಅದು ನನ್ನ ಕರ್ಮದ ಬಲವೋ ಎಂದು ನನಗೆ ತಿಳಿದಿಲ್ಲ. ನಿಮಗೆ ಈ ರೀತಿ ಕಾರಣವಿಲ್ಲದೆ ಸಾವು ಸಂಭವಿಸಿದೆಯಲ್ಲ ದ್ರೋಣಾಚಾರ್ಯರೇ ಎಂದು ದುರ್ಯೋಧನ ದುಃಖಪಡಿಸುತ್ತಾನೆ. ವಚನ. ಎಂದು ದುಃಖಂ ವೇದು ಕುಂಭ ಸಂಭಾವನಂ ತ್ರಿಪ್ರದಕ್ಷಿಣೆ ಹೈದು ಫಲಿತಂ ಋಷಭಾಗದೋಳ್ ಎಂದು ದುಃಖ
ದುಃಖಪಡುತ್ತಾ ದ್ರೋಣಾಚಾರ್ಯರ ಶವವನ್ನು 3 ಬಾರಿ ಪ್ರದಕ್ಷಿಣೆ ಹಾಕಿ ಮುಂದೆ ಬರುವಾಗ ಆ ದಿಕ್ಕಿನಲ್ಲಿ. ಧನ್ಯವಾದಗಳು. ಹರೆ ಮುಗಿದಿದ್ದ ಕಣ್ಮಲ ಬಲರ್ದ ಮುಖಂ ಕಡಿಯೋದ ಕೈಯು ಅಸುರತರ ಮಗೆ ಕಚ್ಚಿದುಳು ಬೆಸನ್ಯ ಶರಪ್ರಹಾರ ಜರ್ಜರಿತನನ್ನಾಗಿ ನವಲಲಿತ ವಾದ್ಯು ಅಳೆದು ಬೀಳುನು ಕುರುಪತಿ ನೋಡಿ ಕಂಡನ್ ಅಭಿಮನ್ಯು ಕುಮಾರನನ್ ಆಜಿ ವೀರನು. ಹರೆ ಅಂದರೆ ಅರ್ಧ. ಹರೆ ಮುಗಿದಿದ್ದ ಕಣ್ಮಲ ಅರ್ಧ ಮುಚ್ಚಿರುವ ಕಣ್ಣುಗಳು ಹೂವಿನಂತೆ ಹರಡಿರುವ ಮುಖ ಕತ್ತರಿಸಿ ಹೋಗಿರುವ ಕೈಗಳು ಭಯಂಕರವಾಗಿ ಕಚ್ಚಿದಂತ ಕೆಳತುಟಿ ಶತ್ರುಗಳ ಬಾಣದ ಹೊಡೆತದಿಂದ ಹೊಸ ಸಮುದ್ರದಲ್ಲಿ ಮುಳುಗಿ ಬಿದ್ದಿರುವ ಅಭಿಮನ್ಯುವನ್ನು ಕುರಿತು ದುರ್ಯೋಧನನು ಇಲ್ಲಿ ಹೇಳ್ತಾನೆ. ವಚನ ಅಂತ ಆತನ ಅಂಗಿಕೆಯಿತು ನೋಡಿ. ಅಂತ ಅಂದ್ರೆ ಅಭಿಮನ್ಯು ಈ ರೀತಿಯಾಗಿ ಅಂತ ಅಂದ್ರೆ ಅಭಿಮನ್ಯುವನ್ನ ಸರ್ಪ ಈ ರೀತಿಯಾಗಿ ಅಭಿಮನ್ಯುವನ್ನು ಸರ್ಪಧ್ವಜ ಉಳ್ಳಂತಹ ದುರ್ಯೋಧನ ನೋಡಿ ಹೇಳ್ತಾನೆ. ಗುರುಪಣಿದ ಚಕ್ರವ್ಯೂಹ ರಚನೆ ಪೆರಲ್ಗರಿದು ಪೊಗಲ್ ಅದಂ ಕೊಕ್ಕು ರಣಜೀರದೊಳು ಹರಿದೃಪನ ತಿಕ್ಕಿದ ನರಸುತ್ತ ಇನ್ನೊರೆಗೆ ದೊರೆಗೆ ಗಂಡರು ಹೊಳರೆ. ಅಂದರೆ ಇಲ್ಲಿ ಕೌರವರ ಗುರುಗಳು ದ್ರೋಣಾಚಾರ್ಯರ ಬಗ್ಗೆ ಹೇಳುವಂತಹ ಸಾಲುಗಳು. ದ್ರೋಣಾಚಾರ್ಯ ರಚಿಸಿರುವಂತಹ ಚಕ್ರವ್ಯೂಹ ರಚನೆಯನ್ನು ಇದುವರೆಗೂ ಯಾರೂ ಪ್ರವೇಶಿಸಲು ಸಾಧ್ಯವಿಲ್ಲ. ಆದರೆ ಶತ್ರುರಾಜನಂತಹ ಕೊಂದಂತಹ ಅರ್ಜುನನೊಬ್ಬನೇ ವೀರ ಎಂದು ಹೇಳ್ತಾರೆ. ಎಂದು ಆತ್ಮಬದ್ಧದೊಡೆ ಬಗೆದು ಅಭಿಮನ್ಯುಗೆ ಕೈಗಳ ಮುಗಿದು ಬರುತ್ತು. ತನ್ನ ಮಗನಪ್ಪ ಲಕ್ಷಣ ಕುಮಾರನನ್ನೆನೆದು ಮನ್ಯುದ್ಗತ ಕಂಠದವನಾಗಿ ತದಾ ಸಣ್ಣ ಪ್ರದೇಶದೋಳ್ ತನ್ನ ಕುಮಾರನನ್ನು ಕಂಡು ಪುತ್ರ ಸ್ನೇಹ ಕಾತರ ಹೃದಯದವನಾಗಿ ಗಾಂಧಾರಿ ನಂದನ ಭಾನುಮತಿ ನಂದನನ ವದನಾರವಿಂದಮಂ ನೋಡಿ. ಇಲ್ಲಿ ಎಂದು ಆತ್ಮಗತದೊಳೆ ಬಗೆದು ಅಭಿಮನ್ಯುಗೆ ಕೈಗಳ ಮುಗಿದು ಬರುತ್ತು. ಅಂದರೆ ಈ ರೀತಿ ದುರ್ಯೋಧನನು ಬಗೆ ಅಂದರೆ ಇಲ್ಲಿ 3 ಅರ್ಥ ಕೊಡ್ತವೆ. ಬಗೆ ಅಂದರೆ ಯೋಚಿಸು, ಮತ್ತೆ ಇನ್ನೊಂದರ್ಥ ವಿಧ, ಮತ್ತೆ ಅಗೆಯುವುದು. ಎಂದು ಆತ್ಮಗತದೊಳೆ ಬಗೆದು ಅಭಿಮನ್ಯುಗೆ ಕೈಗಳ ಮುಗಿದು ಬರುತ್ತು ಎಂದು ದುರ್ಯೋಧನನು ಮನದೊಳಗೆ ಯೋಚಿಸಿ ಅಭಿಮನ್ಯುಗೆ ನಮಸ್ಕಾರ ಮಾಡಿ ಬರುತ್ತಿರುವಾಗ ತನ್ನ ಮಗನಪ್ಪ ಲಕ್ಷಣ ಕುಮಾರನನ್ನೆನೆದು, ಅಂದರೆ ತನ್ನ ಮಗನಾದಂತಹ ಲಕ್ಷಣ ಕುಮಾರನನ್ನು ನೆನೆದು ಅಂದರೆ ಜ್ಞಾಪಿಸು. ನೆನೆದು ಅಂದರೆ ಜ್ಞಾಪಿಸಿಕೊಂಡು ಮನ್ಯುದ್ಗತ ಕಂಠದವನಾಗಿ ಅಂದರೆ ದುಃಖ ತುಂಬಿದ ಕಂಠದವನಾಗಿ ತದಾ ಸಣ್ಣ ಪ್ರದೇಶದೊಳಂದ್ರೆ ಅಭಿಮನ್ಯುಗೆ ಹತ್ತಿರವಿದ್ದಂತಹ ಜಾಗದಲ್ಲಿ ತನ್ನ ಕುಮಾರನನ್ನು ಕಂಡು ಅಂದರೆ ತನ್ನ ಪುತ್ರನನ್ನು ನೋಡಿ ಪುತ್ರ ಸ್ನೇಹ ಕಾತರ ಹೃದಯದವನಾಗಿ ಅಂದರೆ ಪುತ್ರ ಸ್ನೇಹದ ಅವಸರದ ಮನಸ್ಸಿನವನಾಗಿ ಗಾಂಧಾರಿ ನಂದನ ಅಂದರೆ ಗಾಂಧಾರಿಯ ಮಗನಾದಂತಹ ದುರ್ಯೋಧನ
ಕುಮಾರನ ಈ ವದನಾರವಿಂದಮಂ ಅಂದರೆ ವದನ ಅಂದರೆ ಮುಖ, ಅರವಿಂದ ಅಂದರೆ ತಾವರೆ, ವದನಾರವಿಂದಮಂ ನೋಡಿ ಗಾಂಧಾರಿ ನಂದನನಂ ಭಾನುಮತಿ ನಂದನನ ವದನಾರವಿಂದಮಂ ನೋಡಿ ಅಂದರೆ ಗಾಂಧಾರಿಯ ಮಗನಾದಂತಹ ದುರ್ಯೋಧನನು ಲಕ್ಷಣ ಕುಮಾರನ ತಾವರೆಯಂತಹ ಮುಖವನ್ನು ನೋಡಿ ಹೀಗೆ ಹೇಳ್ತಾನೆ, ಜನಕಂಗೆ ಜಲಾಂಜಲಿಯಂ ತನುಭವಂ ಕೊಡುವುದು ಉಚಿತಂ, ಅದು ಗೆಟ್ಟಿ ಈಗ ನಿನಗಂ ಕೊಡುವಂತಾದುದೇ ತನುಜ, ನೀಂ ಕ್ರಮ ವಿಪರ್ಯಂ ಮಾಡುವುದೇ. ಜನಕಂಗೆ ಜಲಾಂಜಲಿಯಂ ತನುಭವಂ ಕೊಡುವುದು ಉಚಿತಂ ಅಂದ್ರೆ ತಂದೆಯಾದವನಿಗೆ ದರ್ಪಣವನ್ನು ಮಗನಾದವನು ಕೊಡುವುದು ಸರಿಯಾದ ಕ್ರಮ. ಅದು ಗೆಟ್ಟಿ ಈಗಳ್, ಅದು ತಪ್ಪಿ ಹೋಗಿ ಈಗ ನಿನಗಾಂ ಕೊಡುವಂತಾದುದೇ ತನುಜ, ನಿನಗೆ ನಾನು ದರ್ಪಣವನ್ನು ಕೊಡುವಂತಾಯಿತಲ್ಲ ಮಗನೇ, ನೀಂ ಕ್ರಮ ವಿಪರ್ಯಂ ಮಾಡುವುದೇ, ನೀನು ಕ್ರಮದ ವ್ಯತ್ಯಾಸವನ್ನು ಮಾಡುವುದು ಸರಿಯೇ ಮಗನೇ ಎಂದು ದುರ್ಯೋಧನನು ಲಕ್ಷಣ ಕುಮಾರನ ಶವದ ಮುಂದೆ ನಿಂತು ದುಃಖವನ್ನು ವ್ಯಕ್ತಪಡಿಸುತ್ತಾನೆ. ಮುಂದಿನ ಭಾಗವನ್ನು ನೋಡೋಣ. ಎಂದು ಪಶ್ಚಾತ್ತಾಪಂಗೆಯೇ ಸಂಜಯ ಸಂತೈಸಿ ಮುಂದೊಯ್ಯೆ ಭೀಮಸೇನನ ಗದಾಪರಿಂಗ ಪ್ರಹರಣದಿಂದ ರುಧಿರ ಪ್ರವಾಹ ವಶಗಾತನಾಗಿದ್ದ ಯುವರಾಜನಿದ್ದಡೆ ಕುರುರಾಜನೆಯದೇ ವಾದಗಳು ಎಂದು ಅಂದರೆ ಈ ರೀತಿ ಪಶ್ಚಾತ್ತಾಪವನ್ನು ಪಡುತ್ತಿರುವಾಗ, ಅಂದರೆ ಯಾರು ಪಶ್ಚಾತ್ತಾಪವನ್ನು ಪಡ್ತಾರೆ? ದುರ್ಯೋಧನ ಪಶ್ಚಾತ್ತಾಪವನ್ನು ಪಡುತ್ತಿರುವಾಗ ಸಂಜಯ ಜೊತೆಯಲ್ಲಿದ್ದಾಗ ಸಂಜಯ ಸಂತೈಸಿ ಅಂದರೆ ಸಮಾಧಾನವನ್ನು ಪಡಿಸಿ ಮುಂದಕ್ಕೆ ಕರೆದುಕೊಂಡು ಬಂದಾಗ ಭೀಮಸೇನನ ಗದಾ ಪರಿಂಗ ಎಂದರೆ ಯುದ್ಧ. ಗದಾಪರಿಂಗ ಪ್ರಹರಣದಿಂದ ಭೀಮಸೇನನ ಗದಾಯುದ್ಧದ ಒಡೆತದಿಂದ ರುಧಿರ ಪ್ರವಾಹ ವಶಗಾರ್ಥನಾಗಿದ್ದ, ಅಂದರೆ ರುಧಿರ ಅಂದರೆ ರಕ್ತದ ಪ್ರವಾಹದಲ್ಲಿ ಮುಳುಗಿರುವಂತಹ ದುಶ್ಯಾಸನನ ನೋಡ್ತಾನೆ ದುರ್ಯೋಧನ. ಯುವರಾಜನಿದ್ದಡೆ, ಯುವರಾಜ ಅಂದರೆ ದುಶ್ಯಾಸನ ಇರುವ ಜಾಗಕ್ಕೆ ಕುರುರಾಜನೇಯದೇ ವಾದಗಳು. ಕುರುರಾಜ ಬಂದು ಈಗ ಏನ್ ಹೇಳ್ತಾನೆ ಅಂತ ನೋಡೋಣ. ನಿನ್ನ ಕೊಂದ ಗಡಂಬೊಳ ನಿನ್ನು ಕೊಂದವನಿಕ್ಕಿ ಕೊಲ್ಲದೆ ಮಾಡ ಆ ನಿನ್ನು ಮೊಳೆ ಗಡಸಾಲದೆ ನಿನ್ನಯ ಕೂರ್ಮೆಗಂ ಅದೆಲ್ಲ ಸೋದರನಿಗೆ. ಇಲ್ಲಿ ಯಾವ ರೀತಿ ಪಶ್ಚಾತ್ತಾಪವನ್ನು ಮಾಡ್ತಿದ್ದಾರೆ ದುರ್ಯೋಧನ? ನಿನ್ನ ಕೊಂದವನು ಗಡಂಬೊಳ ನಿನ್ನನ್ನು ಕೊಂದವನು ಇನ್ನೂ ಬದುಕಿದ್ದಾನೆ ಅನ್ನವೇ ದುಶ್ಯಾಸನ. ಆ ನಿನ್ನು ಕೊಂದವನಿಕ್ಕಿ ಕೊಲ್ಲದೆ ಮಾಡ, ನಿನ್ನನ್ನು ಕೊಂದವನನ್ನು ನಾನು ಕೊಲ್ಲದೆ ಇನ್ನು ನಾನು ಕೂಡ ಬದುಕಿದ್ದೀನಿ ಅಲ್ಲಪ್ಪ. ಆ ನಿನ್ನ ಮೊಳೆ ನಾನು ಕೂಡ ಇನ್ನು ಬದುಕಿದ್ದೀನಿ ಗಡಸಾಲದೆ, ಅಂದರೆ ಇಷ್ಟು ಸಾಕಾಗುತ್ತಿಲ್ಲ. ನಿನ್ನಯ ಕೂರ್ಮೆಗಂ ಅದೆಲ್ಲ ಸೋದರನಿಗೆ, ನೀನು ತೋರಿಸುವ ಪ್ರೀತಿ ಅದೆಲ್ಲ ಒಳ್ಳೆತ. ಇಲ್ಲಿ ಒಳ್ಳೆತನ ಅಂದ್ರೆ ಯಾಕೆ ಬರುತ್ತೆ ಅಂದ್ರೆ, ಭೀಮಸೇನನ ಗದಾಪರಿಂಗ ಯುದ್ಧದಲ್ಲಿ ಸಿಲುಕಿರುವಂತದ್ದು ದುಶ್ಯಾಸನ ಸಿಲುಕಿದ್ದಾನೆ. ದುಶ್ಯಾಸನನ್ನು ಕೊಂದವನು ಭೀಮಸೇನ. ಭೀಮಸೇನನನ್ನು ಕೊಲ್ಲಬೇಕಾಯಿತು, ದುರ್ಯೋಧನ ಕೊಲ್ಲಲಿಲ್ಲ. ಅದಕ್ಕಾಗಿ ಅವನು ತೋರಿಸುವ ಅಂದ್ರೆ ದುಶ್ಯಾಸನ ತೋರಿಸುವ ಪ್ರೀತಿ, ಮಮತೆ, ವಾತ್ಸಲ್ಯ, ದುರ್ಯೋಧನಿಗೆ ತೋರಿಸುವ ಪ್ರೀತಿ ಮಮತೆ, ದುಶ್ಯಾಸನ ದುರ್ಯೋಧನಿಗೆ ಪ್ರೀತಿ ತೋರಿಸುವ ವಾತ್ಸಲ್ಯ ಮಮತೆಯನ್ನ ಅವನು ಇದ್ರ ಮುಖ ಅಂದ್ರೆ ಯಾರು ಭೀಮಸೇನನನ್ನು ಒಡೆತು, ಅಂದ್ರೆ ಭೀಮಸೇನನ ಜೊತೆ ಯುದ್ಧ ಮಾಡಿ ಅವನನ್ನು ಕೊಲ್ಲಬೇಕಾಯಿತು ಅಥವಾ ದುರ್ಯೋಧನನೇ ಸಾಯ್ಬೇಕಾಯಿತು. ಇವೆರಡೂ ಆಗಿಲ್ಲ. ದುಶ್ಯಾಸನ ತೋರಿಸುವ ಪ್ರೀತಿಗೆ ಇವೆರಡೂ ಆಗಿಲ್ಲ. ದುಶ್ಯಾಸನ ತೋರಿಸುವ ಪ್ರೀತಿಗೆ ದುರ್ಯೋಧನ ಭೀಮಸೇನನಾದ್ರೂ ಕೊಲ್ಲಬೇಕಾಯಿತು, ದುರ್ಯೋಧನನಾದ್ರೂ ಸಾಯ್ಬೇಕು. ಇವೆರಡೂ ತೋರಿಸಲಿಲ್ಲ ಕಾರಣ ಈ ರೀತಿಯಾಗಿ ಪಶ್ಚಾತ್ತಾಪವನ್ನು ಪಡ್ತಿದ್ದಾನೆ. ಧನ್ಯವಾದ.
ಉಳ್ಳೊಡೆ ಉಂಟು ರಾಜ್ಯಂ ನೀ ಉಳ್ಳೊಡೆ ಪಟ್ಟಮುಂಟು ಬೆಳ್ಗೊಡೆ ಉಂಟೆ ನೀ ಉಳ್ಗೊಡೆ ಉಂಟು ಪೀಳಿಗೆ ನೀನಿಲ್ಲದೆ ಇವೆಲ್ಲ ಒಳವೆ ಅಂಗಾಧಿಪತಿ. ನೀನು ಇದ್ದರೆ ರಾಜ್ಯವೂ ಇರುತ್ತದೆ, ನೀನು ಇದ್ದರೆ ಸಿಂಹಾಸನ ಅಧಿಕಾರವೂ ಇರುತ್ತದೆ ಹಾಗೂ ಬೆಳ್ಳಿಯ ಕೊಡೆಯೂ ಇರುತ್ತದೆ. ನೀನು ಇದ್ದರೆ ವಂಶವೂ ಬೆಳೆಯುತ್ತದೆ, ನೀನು ಇಲ್ಲದಿದ್ದರೆ ರಾಜ್ಯ ಸಿಂಹಾಸನ ವಂಶ ಇವುಗಳು ಇರುವುದಿಲ್ಲ. ಅಂಗಾಧಿಪತಿಯಾದ ಕರ್ಣನೇ ಎಂದು ನಿರ್ವಹಣೆಯಿಂದ ದುರ್ಯೋಧನ ಹೇಳುತ್ತಾನೆ. ಹರಿಬೇಡ ಕವಚಂ ನೀನರಿದಿತ್ತೈ ಕುಂತಿ ಬೇಡ ಬೆಗಡದೆ ಕೊಟ್ಟೈ ಪುರಿಗಣೆಯಂ ನಿನಗೆಣೆ ಕಸವರಗಲಿ ಮೈಗಲಿಯು ಆವನ್ ಅಂಗಾಧಿಪತಿ. ಹರಿಬೇಡ ಕವಚಂ ನೀ ಹರಿ ಅಂದ್ರೆ ನಾನಾರ್ಥಕ ಪದವು. ಯುದ್ಧ ಭೂಮಿಯಲ್ಲಿದ್ದ ಇಂದ್ರನು ಬಂದು ಬೇಡಿದಾಗ ಯುದ್ಧ ಭೂಮಿಯಲ್ಲಿ ಇಂದ್ರನು ಬಂದು ಬೇಡಿದಾಗ ನಿನ್ನ ದೇಹಕ್ಕೆ ಅಂಟಿಕೊಂಡಿರುವಂತಹ ಕವಚವನ್ನು ನೀನು ಕತ್ತರಿಸಿಕೊಟ್ಟೆ. ಆಗ ಕುಂತಿಯು ಬಂದು ಬೇಡಿದಾಗ ದಿವ್ಯಾಸ್ತ್ರವನ್ನು ನೀನು ಯೋಚಿಸದೆ ಕೊಟ್ಟೆ. ನಿನಗೆ ಸಮವಾದ ದಾನಶೂರರು ನಿಮಗೆ ದಾನಶೂರರು ಮತ್ತು ಪರಾಕ್ರಮಶಾಲಿಗಳು ಯಾರೂ ಇಲ್ಲ, ಅಂಗಾಧಿಪತಿಯಾದ ಕರ್ಣನೇ ಎಂದು ದುರ್ಯೋಧನ ವ್ಯಕ್ತಪಡಿಸುತ್ತಾನೆ. ಧನ್ಯವಾದಗಳು. ದುರ್ಯೋಧನ ಲಪ ಇದನ್ನು ಬರೋದನ್ನ ನಾನು ಈ ದುರ್ಯೋಧನ ಲಪ ಪದ್ಯದ ಅಷ್ಟು ಭಾವಾರ್ಥವನ್ನು ಹೇಳಲು ಬಯಸುತ್ತೇನೆ. ದುರ್ಯೋಧನ ಅಂದರೆ ಕೌರವ ವಂಶದ ರಾಜ. ಇವನು ತನ್ನ ವಂಶದ ಎಲ್ಲ ಸದಸ್ಯರನ್ನು ಕಳೆದುಕೊಂಡಿರ್ತಾನೆ. ಕೊನೆಗೆ ಹೋದ ಭೀಷ್ಮಾಚಾರ್ಯನನ್ನು ಶರಶಯ ಮೇಲೆ ಮಲಗಿದ್ದ ಭೀಷ್ಮಾಚಾರ್ಯನನ್ನು ನೋಡಲು ಕುರುಕ್ಷೇತ್ರ ರಣಾಂಗಣದಲ್ಲಿ ಬರುತ್ತಾನೆ. ಆಗ ಅವನು ನೋಡಿದಂಥ ಎಲ್ಲ ದೃಶ್ಯಗಳನ್ನು ಈ ಪದ್ಯದಲ್ಲಿ ಹೇಳಲಾಗಿದೆ. ಈಗ ಸಂಜಯನ ಜೊತೆ ದುರ್ಯೋಧನ ಬರುತ್ತಿರುವಾಗ ಮೊದಲು ದ್ರೋಣಾಚಾರ್ಯ ಕಾಣುತ್ತಾರೆ. ದ್ರೋಣಾಚಾರ್ಯ ಬಳಿ ಹೋಗಿ ಇವನು ನಿಮ್ಮ ಬಿಲ್ವಿದ್ಯೆ ನೀವು ಕೌರವರು ಮತ್ತು ಪಾಂಡವರಿಗೆ ವಿದ್ಯೆ ಕಲಿಸಿದ ಗುರು. ನಿಮ್ಮ ಎದುರಿಗೆ ಸ್ವತಃ ಶಿವನೇ ಯುದ್ಧ ಮಾಡಲು ಅಸಮರ್ಥನು. ಅಂದದಲ್ಲಿ ನೀವು ಅರ್ಜುನ ಎದುರಿಗೆ ಸೋತಿರುವುದು ನನಗೆ ನಂಬಲಾಗುತ್ತಿಲ್ಲ. ನೀವು ಸೋತಿರುವುದು ನನ್ನ ಕರ್ಮದ ಫಲವೋ ಅಥವಾ ನೀವು ಮಾಡಿದ ದುರ್ವಿಧಿಯೋ ಗೊತ್ತಿಲ್ಲ. ಯಾಕೆಂದರೆ ದುಷ್ಟದುಮ್ಮಿನಿಂದ ಇವನು ತುಂಬಾ ಕ್ರೂರವಾಗಿ ಸತ್ತು ಹೋಗಿರ್ತಾನೆ ಎಂದು ದುರ್ಯೋಧನನು ದ್ರೋಣಾಚಾರ್ಯರನ್ನು ಕುರಿತು ಹೇಳುತ್ತಾ ದುಃಖವನ್ನು ವ್ಯಕ್ತಪಡಿಸ್ತಾನೆ. ಮುಂದೆ ಹೋಗುತ್ತಿರುವ ಅಭಿಮನ್ಯುವನ್ನು ಕಾಣುತ್ತಾನೆ. ಅಭಿಮನ್ಯು ತನ್ನ ಶತ್ರುವಿನ ಮಗನಾದ ಅಭಿಮನ್ಯುವಾದರೂ ಅವನ ಬಗ್ಗೆ ಎಷ್ಟು ಹೇಳ್ತಾನೆಂದರೆ ಸ್ವತಃ ನಿನ್ನಂತ ವೀರ ಶೂರ ಪರಾಕ್ರಮಿ ಬೇರೆ ಯಾರೂ ಇಲ್ಲ. ನೀನು ಎಷ್ಟು ಬೇರೆ ಯಾರೂ ಇಲ್ಲ. ನೀನು ಗುರು ದ್ರೋಣರು ರಚಿಸಿದಂಥ ಚಕ್ರವ್ಯೂಹವನ್ನೇ ಬೇಯಿಸಿರುವೆ. ಗುರು ದ್ರೋಣ ರಚಿಸಿರುವ ಚಕ್ರವ್ಯೂಹವನ್ನೇ ಬೇಯಿಸಿರುವೆ. ಅಂತ ಚಕ್ರವ್ಯೂಹವನ್ನು ಯಾರೂ ಬೇಯಿಸಲು ಸಾಧ್ಯವಿಲ್ಲ. ಅದನ್ನು ನೀನು ಬೇಯಿಸಿ ರಾಜನನ್ನು ಕೊಂದಿರುವೆ. ನಿನ್ನನ್ನು ಎದುರಿಸಲು ಸಾಧ್ಯವಾಗದೆ ಎಷ್ಟು ಗುರು ದ್ರೋಣಾಚಾರ್ಯರು ಇತರ ರಾಜರುಗಳೇ ನಿನ್ನನ್ನು ಮೋಸದಿಂದ ಕೊಲ್ಲದರು.
ಕೊಂದರು. ನಿನ್ನ ಸಾಹಸದ ಒಂದು ಅಂಶವು ನನಗೂ ಬರಲಿ, ನನ್ನ ಮರಣವು ನಿನ್ನ ಸಾಹಸದ ಒಂದು ಅಂಶವಾಗಿ ಕೊನೆಗೊಳ್ಳಲಿ ಎಂದು ದುಃಖವನ್ನು ಪಟ್ಟು ಮುಂದೆ ಬರುತ್ತಾನೆ. ಆಗ ತನ್ನ ಮಗನಾದ ಲಕ್ಷ್ಮಣ ಕುಮಾರನು ಕಾಣುತ್ತಾನೆ. ಲಕ್ಷ್ಮಣ ಕುಮಾರನನ್ನು ನೋಡಿ ತುಂಬಾ ದುಃಖಪಡುತ್ತಾನೆ. ದುಃಖಪಟ್ಟು ಈಗ ಸಂಜಯನಿಗೆ ಹೇಳ್ತಾನೆ, ತಂದೆಗೆ ತಂದೆಗೆ ದರ್ಪಣವನ್ನು ಮಗನಾದವನು ಕೊಡಬೇಕು. ಆದರೆ ಇಲ್ಲಿ ದರ್ಪಣವನ್ನು ತಂದೆಯ ಮಗನಿಗೆ ಕೊಡಬೇಕಾಗಿದೆ. ನಿನ್ನ ತಾಯಿಯಾದ ದ್ರೌಪದಿಗೆ ನಿನ್ನ ತಾಯಿಯಾದ ಗಾಂಧಾರಿ ನನ್ನ ತಾಯಿಯಾದ ಗಾಂಧಾರಿಗೆ ಹಾಗೂ ನಿನ್ನ ತಾಯಿಯಾದ ಭಾನುಮತಿಗೆ ನಾನು ಏನೆಂದು ಹೇಳಲಿ? ಅವರಿಬ್ಬರು ನೀನು ಅವರಿಬ್ಬರ ನೆಚ್ಚಿನ ಪುತ್ರನಾಗಿದ್ದೆ ಮತ್ತು ನೀನು ಅವರನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದೆ. ಹಾಗಾಗಿ ನೀನು ಇಲ್ಲ ಇರುವುದು ಅವರಿಗೆ ತುಂಬಾ ದುಃಖ ವ್ಯಕ್ತವಾಗಿದೆ ಎಂದು ದುಃಖಪಡುತ್ತಾನೆ. ಆಗ ಸಂಜಯನನ್ನು ಸಂತೈಸಿ ಮುಂದೆ ಕರೆದುಕೊಂಡು ಹೋಗುತ್ತಾನೆ. ಆಗ ಎದುರಿಗೆ ಆ ಕಡೆ ದಿಕ್ಕಿನಲ್ಲಿ ದುಶ್ಯಾಸನನ್ನು ಕಾಣುತ್ತಾನೆ. ದುಶ್ಯಾಸನನು ಕೌರವ ವಂಶದ ಯುವರಾಜ ಮತ್ತು ದುರ್ಯೋಧನ ಮೊದಲನೇ ಸಹೋದರ. ದುರ್ಯೋಧನ ಪ್ರೀತಿಯ ತಮ್ಮನಾಗಿದ್ದನು. ದುರ್ಯೋಧನ ಅವನ ಬಗ್ಗೆ ಎಷ್ಟು ದುಃಖ ಪಡುತ್ತಾನೆಂದರೆ ಅವನ ದುರ್ಯೋಧನ ಹುಟ್ಟಿನಿಂದ ಕೊನೆಯವರೆಗೂ ತನ್ನ ಹಿಂದೆ ಇದ್ದಂತ ದುಶ್ಯಾಸನನು ಅದರ ಯುದ್ಧ ರಂಗಭೂಮಿಯಲ್ಲಿ ತಾನು ಇರುವುದಿಲ್ಲ. ಊಟ ಮಾಡುವುದರಲ್ಲಿ ಪೂಜೆ ಮಾಡುವುದರಲ್ಲಿ ಎಲ್ಲದರಲ್ಲೂ ಮೊದಲು ದುರ್ಯೋಧನ ಇರುತ್ತಿದ್ದಾನೆ. ಆಮೇಲೆ ನಂತರವೇ ದುಶ್ಯಾಸನ ಬರ್ತಾರೆ. ಆದರೆ ಯುದ್ಧ ಭೂಮಿಯಲ್ಲಿ ದುಶ್ಯಾಸನೇ ಮೊದಲು ಬಂದರು. ದುರ್ಯೋಧನ ಇನ್ನೂ ಹುಟ್ಟಿದ್ದಾನೆ ಎಂದು ದುಃಖಪಡುತ್ತಾನೆ. ಮತ್ತು ದುರ್ಯೋಧನನು, ನೀನು ಎಲ್ಲದರಲ್ಲೂ ನನ್ನ ಹಿಂದೆ ಇದ್ದೆ, ಆದರೆ ಇದರಲ್ಲಿ ಇದ್ದೀಯ. ನಿನ್ನ ಪ್ರೀತಿಗೆ ನಾನು ಎಷ್ಟು ಮಾಡಿದರೂ ಸಾಲದು. ನಿನ್ನನ್ನು ಕೊಂದ ಭೀಮನನ್ನು ಕೊಲ್ಲದೆ ನಾನು ಸಾಯುವುದಿಲ್ಲ ಎಂದು ದುಃಖಪಡುತ್ತಾನೆ. ಹಾಗೆ ಮುಂದೆ ಬರುತ್ತಾನೆ. ಅಲ್ಲಿ ಕರ್ಣನನ್ನು ನೋಡುತ್ತಾನೆ. ಕರ್ಣನು ಯಾರು ಎಂದರೆ ದುರ್ಯೋಧನ ಆಪ್ತ ಮಿತ್ರ ಮತ್ತು ಅಂಗಾಧಿಪತಿ ಆಗಿರುತ್ತಾನೆ. ದುರ್ಯೋಧನನು ಕರ್ಣನ ಬಗ್ಗೆ ಎಷ್ಟು ಹೇಳ್ತಾನೆಂದರೆ ದುರ್ಯೋಧನನಿಗೆ ಕರ್ಣನೇ ಒಂದು ಬಲ. ಕರ್ಣನೇ ತನ್ನ ಬಲಗೈಯಾಗಿರ್ತಾನೆ. ಕರ್ಣನಿದ್ದರೆ ಮತ್ತಾರು ಬೇಡವಾಗಿತ್ತು ಅವನಿಗೆ. ದುರ್ಯೋಧನನಿಗೆ ಎಷ್ಟು ಶಕ್ತಿಯುತ ಆಗಿದ್ದಾನೆಂದರೆ ಅವನು ಎಲ್ಲ ರಾಜ್ಯಗಳು ಅವನ ಎದುರಿಗೆ ಬಿದ್ದರೂ ಕರ್ಣನೊಬ್ಬನೇ ಸರಿಸಾಟಿ ಇದ್ದ ಅವನಿಗೆ. ಯುದ್ಧ ಭೂಮಿಯಲ್ಲಿ ತನ್ನ ತಾಯಿಯಾದ ಕುಂತಿ ಮತ್ತು ಕುಂತಿಯು ಬಂದು ದಿವ್ಯಾಸ್ತ್ರಗಳನ್ನು ಅಂದರೆ ವಚನವನ್ನು ಕೇಳುತ್ತಾಳೆ. ಆ ವಚನವನ್ನು ಕೊಟ್ಟೆ. ಮತ್ತು ಇಂದ್ರನು ಬಂದು ತನ್ನ ಹುಟ್ಟಿನಿಂದ ಬಂದಂತ ಅಂದರೆ ಸೂರ್ಯದೇವನು ಹೊರವಾಗಿ ಕೊಟ್ಟಂತ ಹುಟ್ಟಿನಿಂದ ಬಂದಂತ ಕವಚ ಕುಂಡಲಗಳನ್ನು ಕೇಳುತ್ತಾಳೆ. ಅದನ್ನು ಲೆಕ್ಕಿಸದೆ ಒಂದು ಕ್ಷಣವೂ ಯೋಚನೆ ಮಾಡದೆ ಯುದ್ಧ ಭೂಮಿಯಲ್ಲಿ ದಾನ ಮಾಡಿದೆ. ನಿನ್ನಂತ ದಾನಶೂರರು ಯಾರೂ ಇಲ್ಲ. ನಿನಗೆ ಸರಿಸಾಟಿಯಾದ ದಾನಶೂರರು ಯಾರೂ ಇಲ್ಲ. ನಿನ್ನ ಸಾವುಗಳನ್ನು ಲೆಕ್ಕಿಸದೆ ಆ ಕವಚ ಕುಂಡಲವನ್ನು ದಾನ ಮಾಡಿದೆ ಎಂದು ದುಃಖಪಡುತ್ತಾನೆ. ದುರ್ಯೋಧನ ನೀನೇ ಇದ್ದರೆ ನನಗೆ ರಾಜ್ಯ ಪಟ್ಟ ಮತ್ತು ಬೆಳವಣಿಗೆ ಸಿಗುತ್ತಿತ್ತು. ನೀನು ಇಲ್ಲದೆ ನನಗೆ ಯಾವುದೂ ಬೇಡ ಎಂದು ದುಃಖಪಡುತ್ತಾ ಮುಂದೆ ಬರ್ತಾನೆ. ಆಗ ಭೀಷ್ಮಾಚಾರ್ಯ ಬಳಿ ಬಂದು ನಮಸ್ಕರಿಸುತ್ತಾನೆ.